ಯಾಕೆ ಏನಾಯ್ತೆ? ಯಾಕೆ ಬೇಜಾರಲ್ಲಿದ್ಯಾ? ಯಾಕೆ ದೊಡ್ಡಮ್ಮ, ಏನಾಯ್ತು? ಬೇಜಾರ, ಕೋಪ ಹತ್ಕೊಂಡು ಉರಿತಾ ಇದೆ ನನಗಿಲ್ಲಿ. ಯಾಕೆ ವಿಮಲಾ, ಯಾಕೆ ಅದನ್ನು ಹಾಗೆ ಬೆಳೆಸ್ದೆ? ಏನಾಯ್ತು ಅಂತ ಕೇಳ್ತಿದ್ದೀನಿ ತಾನೇ. ಅತ್ತೆ ಸೊಸೆ ಜಗಳನೇನೆ, ಲಕ್ಷ್ಮಿ ಮೇಲೆ ನಿನ್ನ ಕೋಪನೇನೆ. ಲಕ್ಷ್ಮಿ ಏನಮ್ಮ ಮಾಡಲು? ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಂಡಿದೀಯಾ? ಅತ್ತೆ, ನಾನು ಯಾವತ್ತಾದರೂ ನನ್ನ ಮಕ್ಕಳ ಮೇಲೆ ಕೈ ಮಾಡಿದ್ದೀನ? ಅಥವಾ ನನ್ನ ಮಕ್ಕಳು ನಿಮ್ಮ ಹತ್ರ ಬಂದು ಅಜ್ಜಿ ಅಮ್ಮ ಹೊಡೆದ್ರು ಅಂತ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದಾರಾ? ಇಲ್ವಲ್ಲ ವಿಮಲಾ, ಈಗ ಯಾಕೆ ಅದನ್ನೆಲ್ಲ ಕೇಳ್ತಿದೀಯಾ? ಲಕ್ಷ್ಮಿ ಇವತ್ತು ನನ್ನ ಮಗನ ಕಪಾಳಕ್ಕೆ ಹೊಡೆದಿದ್ದಾಳೆ. ಏನೇ ಏನೇ ಹೇಳ್ತಿದ್ಯಾ ವಿಮಲಾ? ನಮ್ಮ ಆದಿಗೆ ಆ ಲಕ್ಷ್ಮಿ ಹೊಡೆದ್ಲ? ಅಯ್ಯೋ ದೇವ್ರೆ, ನಮ್ಮ ಆದಿಗೆ ಹೊಡೆದ್ಲೇನೆ? ಮತ್ತೆ ನಾನು ಸುಳ್ಳು ಹೇಳ್ತಿದ್ದೀನ? ಬೇಕಿದ್ರೆ ನಾಗಿನೇ ಕೇಳಿ, ಅವಳೇ ಅವಳ ಕಣ್ಣಾರೆ ನೋಡಿದಾಳೆ. ಏನಾಗಿ ಬಾರೆ ಇಲ್ಲೇ, ಏನ್ ನೋಡಿದ್ಯೋ ಅದನ್ನ ಹೇಳು. ನಾಗಿ ಬಾರೆ. ನಾಗಿ, ವಿಮಲಾ ಹತ್ರ ನೀನೇನು ಹೇಳಿದೆ? ಅಮ್ಮರೇ, ಅದು ವಿಮಲಕ್ಕನ ಹತ್ರ ನಾನು ಏನು ಹೇಳಿಲ್ಲ. ನಾನು ಪ್ರಸಾದ್ ಹತ್ರ ಹೇಳ್ತಾ ಇದ್ದೆ. ಅದು ಯಾವ ಮಾಯದಲ್ಲಿ ವಿಮಲಕ್ಕ ಬಂದರು ಅಂತಲೇ ಗೊತ್ತಾಯ್ತಿಲ್ಲ. ಏನಾಗಿ ನಿನ್ ಕಂತೆ ಪುರಾಣ ಎಲ್ಲ ನಿಲ್ಸಿ ಏನಾಯ್ತು ಅಂತ ನೇರವಾಗಿ ಹೇಳೆ. ಅದು ಒತ್ತಾರೆ ಆದಿಯಣ್ಣವ್ರ ರೂಮ್ ಕಸ ಹೊಡಿಯಕ್ಕಂತ ಹೋಗಿದ್ನಾ, ಆಗ ಲಕ್ಷ್ಮವ್ವ ಮತ್ತು ಆದಿಯವರು ಜಗಳ ಮಾಡ್ತಿದ್ರು. ಆದಿ ಮತ್ತೆ ಲಕ್ಷ್ಮಿ ಜಗಳ ಆಡೋದು ಏನ್ ಹೊಸ್ತಾ? ಅದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು. ಲಕ್ಷ್ಮವ್ವ ಆದಿಯಣ್ಣವ್ರ ಕಪ್ಪಳಕ್ಕೆ ಕೊಡ್ಬಿಟ್ರಕ್ಕ. ಸಾಕ ಸಾಕ್ಷಿ ಸಾಕ? ಏನು ನಡೀತಾ ಇದೆ ಇಲ್ಲಿ? ಅಯ್ಯೋ ದೇವ್ರೆ, ಲಕ್ಷ್ಮಿ ಆದಿ ಕಪಾಳಕ್ಕೆ ಹೊಡೆದ್ಬಿಟ್ಲೇನೆ. ಸರಿಯಾಗಿ ನೋಡ್ದೇನೆ ನೀನು? ಏನು ಮಾತಾಡ್ತಾ ಇದ್ದೀರಿ? ಹೇಳೆ. ನಾಗಿ, ಏನಾತ? ಅದು ನಿನ್ನ ಜೊತೆ ಅಡುಗೆ ಮನೇಲಿ ಮಾತಾಡ್ತಿದ್ನಲ್ಲ, ನೀನು ಇದೆಯಂತ ತಿಳ್ಕೊಂಡು ಎಲ್ಲ ವಿಷಯನೂ ಹೇಳ್ಬಿಟ್ಟೆ. ತಿರುಗಿ ನೋಡ್ತೀನಿ ವಿಮಲಕ್ಕ ನಿಂತಿದ್ರು. ಅದೇನು ಹೇಳಿದ್ಯೋ ಅದನ್ನೇ ಇನ್ನೊಂದ್ಸಲ ಹೇಳು. ನಮ್ಮ ಮನೆಯಲ್ಲಿ ನಮ್ಮ ಮಾತಿನ ಮೇಲೆ ನಂಬಿಕೆ ಕಮ್ಮಿ. ಎಲ್ಲದಕ್ಕೂ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸು ಅನ್ನೋರೇ ಇಲ್ಲಿರೋದು. ವಿಮಲಾ, ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಮ್ಮ. ಕೋಪದಲ್ಲಿ ಯಾರ ಮುಂದೆ ಏನು ಮಾತಾಡ್ತಿದೀಯ ಅನ್ನೋ ಜ್ಞಾನ ಇದೆಯಾ ನಿನಗೆ? ನಿಜ ಆಗಿದ್ದಿದ್ರೆ ಇವಳು ಕೇಳಿದ ತಕ್ಷಣನೇ ಹೇಳಿರೋಳು. ನನಗೇನೆ ಅವಳು ಸುಳ್ಳು ಹೇಳ್ತಿದ್ದಾಳೆ ಅನ್ನಿಸ್ತಿದೆ. ಅಕ್ಕರೆ, ನಾನು ಯಾಕೆ ಅಕ್ಕರೆ ಸುಳ್ಳು ಹೇಳಿ? ನಾನು ಖಂಡಿತ ಹೇಳ್ತಾ ಇವ್ನಿ. ನಾನು ಹೇಳ್ತಿರೋ ಸುಳ್ಳಾಗಿದ್ರೆ ನನ್ನ ಕಣ್ಣು ಇಲ್ಲೇ ಹಿಂಗೋಗ್ಲಿ. ಲಕ್ಷ್ಮವ್ವ ಆದಿಯವ್ರಿಗೆ ಕೊಡ್ತರು. ನಿನ್ನ ಬಾಯಿ ಒಟ್ಟ ಸುಮ್ಮನಿರಂಗಿಲ್ಲಲ್ಲ. ನಿನ್ನ ಹೊಳದ ಬಾಯಿಂದೇ ಇದೆಲ್ಲ ಹತ್ತಿರೋದು. ಸರಿ, ಲಕ್ಷ್ಮಿ ಆದಿಗೆ ಹೊಡೆದ್ಲು ಅಂತಾನೆ ಅಂದ್ಕೊಳ್ಳೋಣ. ಹಾಗೇನಾದ್ರೂ ಹೊಡೆದಿದ್ರೆ ಆದಿ ಬೆಳಗ್ಗೆ ಲಕ್ಷ್ಮಿ ಹತ್ರ ನನಗಂತ ಮಾತಾಡ್ತಾ ಕಾಲೇಜಿಗೆ ಕರ್ಕೊಂಡು ಹೋಗ್ತಿದ್ನ? ಒಂದು ಸಣ್ಣದೇನಾದರೂ ಹೆಚ್ಚು ಕಡಿಮೆ ಆದರೆ ಅವ್ನು ಸುಮ್ಮನಿರೋನಲ್ಲ, ಸಿಟ್ಟು ಮಾಡ್ಕೊಂಡು ಹೋಗೋನು. ಅಂಥವನು ಕಪಾಲ ಕೊಡಿಸ್ಕೊಂಡು ಲಕ್ಷ್ಮಿ ಹತ್ರ ಲಗ್ನಾಗ್ತಾ ಮಾತಾಡೋಕೆ ಸಾಧ್ಯನಾ? ಮಾವ, ಯಾವಾಗ ಯಾರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನನ್ನ ಮಗನಿಗೆ ನಾನು ಚೆನ್ನಾಗೆ ಕಲಿಸಿದ್ದೀನಿ. ಎಲ್ಲರ ಮುಂದೆ ಬಂದು ನನ್ನ ಹೆಂಡತಿ ಹೊಡೆದ್ಲು ಅಂತ ಹೇಳ್ಕೊಂಡ್ರೆ ಆಡ್ಕೊಳ್ಳೋರ್ ಮುಂದೆ ಜಾರ್ ಬಿದ್ದಾಗ ಆಗೋದಿಲ್ವಾ? ನನ್ನ ಮಗನ ಮೇಲೆ ಕೈ ಮಾಡೋದಕ್ಕೆ ಅವಳಿಗೆ ಎಷ್ಟು ಧೈರ್ಯ! ಹೇಳೋರು ಕೇಳೋರು ಎಲ್ಲ ಇದ್ದೆ ನನ್ನ ಮಗ ಇಷ್ಟೊಂದು ನೋವು ಅವಮಾನ ಅನುಭವಿಸ್ತಿದ್ದಾನೆ. ಯಾರು ಇಲ್ಲ ಅಂದ್ರೆ ಏನ್ ಕತೆ? ವಿಮಲಾ, ಸ್ವಲ್ಪ ಸುಮ್ಮನಿರಮ್ಮ ನೀನು. ಇಲ್ಲಿ ಆದಿನೂ ಇಲ್ಲ, ಲಕ್ಷ್ಮಿನೂ ಇಲ್ಲ. ಸುಮ್ಮನೆ ಮೂರೇ ಮಾತು ಕೇಳಿಕೊಂಡು ಏನೋ ಆಗಿದೆ ಅಂತ ಅಂದ್ಕೊಳ್ಳೋದು ತಪ್ಪಲ್ವ? ಆದಿ ಲಕ್ಷ್ಮಿ ಇಬ್ಬರು ಮನೆಗೆ ಬರಲಿ, ಇಬ್ಬರನ್ನು ಎದುರ ಬದ್ರ ನಿಲ್ಲಿಸಿ ಏನಾಯ್ತು ಅಂತ ಕೇಳೋಣ. ಅಲ್ಲಿ ತನಕ ಯಾರೂ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸೋ ಅಗತ್ಯ ಇಲ್ಲ.
ಏನಾದರೂ ನೋಡಿದ ತಕ್ಷಣ ಅದೇ ಸತ್ಯ ಅಂತ ಅನ್ಕೋಬಾರ್ದು. ನಮಗೆ ಜಾಸ್ತಿ ಮೋಸ ಮಾಡೋದೇ ನಮ್ಮ ಕಣ್ಣು, ನಮ್ಮ ಕಿವಿ. ಆಮೇಲೆ ಇನ್ನೊಂದು ವಿಷಯ, ನಮಗೆ ಬೇಡದೇ ಇರೋ ವಿಷಯ ನಾವೇನಾದರೂ ನೋಡಿದ್ರು ಕೇಳಿದ್ರು ಅದನ್ನಲ್ಲೇ ಬಿಟ್ಟು ಬಿಡಬೇಕು. ಅರ್ಥ ಆಯ್ತಾ? ಪ್ರಸಾದು, ಅಪ್ಪರ ಗಾಡಿ ತೆಗಿ. ಸರ್, ಏನಮ್ಮ ಹೆಸರು? ಕಾವ್ಯ ಸರ್. ನಿನ್ನ ಹೆಸರು? ಲಕ್ಷ್ಮಿ ಕೇಶವ್ ಪುರೋಹಿತ್. ಇದು ಯಾರ್ದು? ಆದಿತ್ಯ ಗಿರಿಧರ್. ಯಾರ್ದು? ಆದಿತ್ಯ ಗಿರಿಧರ್. ಅವನ ಅಸೆಸ್ಮೆಂಟ್ ನೀನು ಯಾಕಮ್ಮ ಕೊಡ್ತಾ ಇದೀಯಾ? ಅದು ಸರ್, ಇವತ್ತು ಆದಿ ಕಾಲೇಜಿಗೆ ಬಂದಿರಲಿಲ್ಲ, ಅದಕ್ಕೆ ನನಗೆ ಕೊಟ್ಬಿಡು ಅಂತ ನನ್ನ ಕೈಲಿ ಕೊಟ್ಟು ಕಳಿಸಿದ್ದು. ಈಗಷ್ಟೇ ಒಂದು ಹುಡುಗಿ ಆಚೆ ಹೋದ್ಲು, ಅವಳನ್ನ ಕರಿ ಹೋಗಮ್ಮ. ಎಸ್ ಸರ್. ಅವಾಗಲೇ ಅಸೆಸ್ಮೆಂಟ್ ತಂದಿಟ್ಟಿಯಲ್ಲ, ಯಾರ್ದಮ್ಮ? ಆದಿದು, ಐ ಮೀನ್ ಆದಿತ್ಯ ಗಿರಿಧರ್ದು ಸರ್. ಆದಿತ್ಯ ಗಿರಿಧರ್. ಈ ಅಸೆಸ್ಮೆಂಟ್ ಯಾರ್ದು? ಆದಿತ್ಯ ಗಿರಿಧರ್. ಇಬ್ಬಿಬ್ರು ಸ್ಪೈಗಳ ಕೆಲಸ ಮಾಡ್ತಿದ್ದೀರಾ ಅವನಿಗೆ? ಅವನು ನಿಮ್ಮಿಬ್ರಿಗೆ ಅಸೆಸ್ಮೆಂಟ್ ಕೊಡಕ್ಕೆ ಹೇಳಿದ್ನಾ? ಶಟ ಪೈಸೆ. ಏನ್ ಆಟ ಆಡ್ತಿದ್ದೀರಾ ಇಲ್ಲಿ ಬಂದು? 3 ಜನಕ್ಕೂ ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ. ಸರ್ ಸಾರಿ ಸರ್, ಆದಿ ನಿಜವಾಗ್ಲೂ ಅಸೈನ್ಮೆಂಟ್ ಕೊಟ್ಟಿದ್ದು ನನಗೇನೆ ಸರ್. ಇಲ್ಲ ಸರ್, ಆದಿ ನನಗೆ ಕೊಡೋದಕ್ಕೆ ಹೇಳಿದ್ರು. ಫೈಟ್. ನಾಳೆ ಅವನು ಬಂದು ಅಸೆಸ್ಮೆಂಟ್ ಯಾರು ಕೊಟ್ಟಿದ್ದೆ ಅಂತ ಹೇಳಿದ್ರೇನೆ ನಿಮ್ಮಿಬ್ರಿಗೂ ಇಂಟರ್ನಲ್ ಮಾರ್ಕ್ಸ್ ಸಿಗೋದು. 3 ಜನ ಸುಳ್ಳು ಹೇಳಿದ್ರೆ 3 ಜನ ಕಾಲೇಜ್ ಬಿಟ್ಟು ಮನೇಲಿ ಕೂತ್ಕೋತೀರಾ?